ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಹತ್ರ ನಡೆಸುವಂಥ ಮೆಡಿಕಲ್ ಕೌನ್ಸಿಲಿಂಗ್ ಅಂದರೆ ಮಾಪನಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟಲ್ಲಿ ಈ ಒಂದು ಕೇಸ್ ನಡೀತಾ ಇದ್ದು ಇವತ್ತಿನ ವಿಚಾರಣೆ ಏನು ಅನ್ನೋದು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಕ್ಲಿಯರ್ಲಿ ಆ್ಯಸ್ ಯೂಸಲ್ ಮೊದಲೇ ಹೇಳ್ತೇನೆ ನಿಮಗೆ, ಇವತ್ತು ಯಾವುದೇ ರೀತಿ ಫೈನಲ್ ಆಗಿ ತೀರ್ಪು ಬಂದಿಲ್ಲ. ಅದನ್ನು ನಾಡಿದ್ದು ಅಂದರೆ ಗುರುವಾರ ಪೋಸ್ಟ್ಪೋನ್ ಮಾಡಲಾಗಿದೆ. ಆವಾಗ ನಿಮಗೆ ಫೈನಲ್ ಫಲಿತಾಂಶ ಬರ್ಬೋದೇನೋ. ಓಕೆ, ಒಟ್ಟಾಗಿ ಇವತ್ತಿಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಇವತ್ತು ಯಾವುದರ ಮೇಲೆ ಹೆಚ್ಚಿಗೆ ಒಂದು ವಿಚಾರಣೆ ಮಾಡಲಾಯ್ತಪ್ಪ ಅಂದರೆ ರೌಂಡ್ 2ನಲ್ಲಿ ಸೀಟ್ ಸಿಕ್ಕಂಥವ್ರು ಅಥವಾ ರೌಂಡ್ 1ನಲ್ಲಿ ಸೀಟ್ ಸಿಕ್ಕಂಥವ್ರು ಅವರಿಗೆ ಈ ಒಂದು ಮಾಪಪ್ ರೌಂಡಲ್ಲಿ ಎಲ್ಲ ಕಾಲೇಜ್ ಆಪ್ಷನ್ಸ್ಗಳನ್ನು ಬಿಟ್ಟರೆ ಏನು ಪರಿಣಾಮ ಆಗುತ್ತೆ, ಬಿಟ್ಟಿಲ್ಲ ಅಂದರೆ ಕೆ ರೂಲ್ ಪ್ರಕಾರ ಆದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಡೀಟೇಲ್ ಡಿಸ್ಕಸ್ ಮಾಡಲಾಯಿತು. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೆ ಯೂಸಲಿ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಮುಖಾಂತರ ಅಲ್ಲಿ ಕೊಟ್ಟಿದೆ. ಓಕೆ, ಒಂದು ವೇಳೆ ಎಲ್ಲ ಆಪ್ಷನ್ಸ್ಗಳನ್ನು ಬಿಟ್ಟರೆ ಮತ್ತೊಂದು ಲೂಪ್ ಸಿಸ್ಟಮ್ ಕ್ರಿಯೇಟ್ ಆಗುವಂಥದ್ದು. NMC ಹೇಳಿರುವ ಹಾಗೆ ಆ ಒಂದು ಡೆಡ್ಲೈನ್ಗಿಂತ ಮೊದಲೇ ಏನಪ್ಪ ಅಂದರೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯೋದಿಲ್ಲ ಆ ರೀತಿ ಮಾಡಿದರೆ. ಓಕೆ, ಹಾಗಾಗಿ KA ರೂಲ್ನ ಫಾಲೋ ಮಾಡಿರುವಂಥದ್ದು. ಸೊ ಹಾಗಾಗಿ ಏನಪ್ಪ ಅಂದರೆ ಫೈನಲಿ ಕೋರ್ಟ್ ಮತ್ತು KAಗೆ ಕೆಲವು ಡಾಕ್ಯುಮೆಂಟ್ಸ್ನ ಡೀಟೇಲ್ ಆಗಿ ಕೇಳಿರುವಂಥದ್ದು. ಸೊ ಅದು ಗುರುವಾರ ಮತ್ತೆ ಅದರ ಮೇಲೆ ವಿಚಾರಣೆ ನಡೆಯುತ್ತೆ. ಬಂದರೆ ಗುರುವಾರ ಫೈನಲ್ ಬರಬಹುದು, ನೋಡಬೇಕಾಗತ್ತೆ. ಒಟ್ಟಾಗಿ ಪ್ರೆಸೆಂಟ್ ಯಾವುದೇ ರೀತಿ ಅಂತಿಮ ನಿರ್ಧಾರ ಅಂತೂ ತೆಗೆದುಕೊಂಡಿಲ್ಲ. ಸೊ ಎಲ್ಲ ಡೀಟೇಲಾಗಿ ಹೇಳಬೇಕು ಅಂದರೆ KA ಆ್ಯಸ್ ಪರ್ ದ ರೂಲ್ ಫಾಲೋ ಮಾಡಿರುವಂಥದ್ದು ಮತ್ತು ಎಲ್ಲ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ಸಹ ಕೊಟ್ಟಿದೆ. KA ಪರ ವಕೀಲರು ಏನಪ್ಪ ಅಂದರೆ ಡೀಟೇಲಾಗಿ ಸಾಕ್ಷಿ ಸಮೇತ ಡೀಟೇಲಾಗಿ ಅಲ್ಲಿ ಹೇಳಿದ್ದಾರೆ, ಅಲ್ಲಿ ತಿಳಿಸಿದ್ದಾರೆ. ಓಕೆ, ಈಗ ನೋಡೋಣ ಈ ಒಂದು ಕೋರ್ಟ್ ಏನೆಲ್ಲ ತೀರ್ಪು ಕೊಡುತ್ತೆ ಅಂತ. ಸೊ ಈಗ ಗುರುವಾರ ಇದೆ, ಮತ್ತು ಏನೇ ಇನ್ಫಾರ್ಮೇಷನ್ ಬಂದರೂ ಸಹ ನಮಗೆ ತಿಳಿಸ್ತೇನೆ. ಓಕೆ, ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಮತ್ತಷ್ಟು ನಾವು ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.